ಪಪ್ಪ ಯಾಕೆ ಪಪ್ಪ ಇನ್ನೂ ಮಾತಾಡ್ತಾ ಇಲ್ಲ? ನಂಗ ಅಮ್ಮ ಸಿಗೋದಿಲ್ವಾ? ನೋಡಿ ಸರ್, ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗ ತೇಜುಗೋಸ್ಕರ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಒಳಗೆ ಪಲ್ಲವಿಯವರೇ ಬಂದು ನನಗೆ ಸಂಬಂಧ ಮುಖ್ಯ, ನನಗೆ ನೀವು ಬೇಕು ಅಂತ ನನ್ನನ್ನು ಹುಡ್ಕೊಂಡು ಬಂದು ಹೇಳಬೇಕು. ಆಗ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲದೆ ಹೋದ್ರೆ ಸರ್, ನೀವೆಷ್ಟೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ತೇಜು, ನೀನು ಹೋಗಿ ಆಡ್ಕೋ ಹೋಗು, ಎಲ್ಲ ಸರಿ ಹೋಗುತ್ತೆ. ಬರ್ತೀನಮ್ಮ. ಹೆಣ್ಣಿಗೆ ಒಂದೇ ಮದುವೆ ಅಂತಾರೆ. ಆದ್ರೆ ನನ್ನ ಜೀವನದಲ್ಲಿ ಕುತ್ತಿಗೆಗೆ 2 ಸರ್ತಿ ತಾಳಿ ಬಿದ್ರು 2 ಸಲನೂ ಮನ್ಸಿಗೆ ಆಘಾತಾಗಿದೆ. ಮೊದಲನೇ ಸರ್ತಿ ತಾಳಿ ಕಟ್ತವರಿಗೆ ಭಾವನೆಗಳೇ ಇರಲಿಲ್ಲ. 2ನೇ ಸರ್ತಿ ತಾಳಿ ಕಟ್ಟೋ ಮನುಷ್ಯನ ಭಾವನೆಗಳಿಗೆ ನಾನು ಸ್ಪಂದಿಸೋದಕ್ಕೆ ಆಗ್ಲಿಲ್ಲ. ಕ್ಷಮಿಸಿ ವಿಕ್ರಾಂತ್ ಅವರೇ, ನಾನು ನಿಮ್ಮ ಆಸೆ ಕನಸಿಗಷ್ಟೇ ಮಣ್ಣು ಹಾಕಿದ್ದಲ್ಲ. ಸ್ವಂತ ನನ್ನ ಆಸೆ ಕನಸುಗಳಿಗೂ ಮಣ್ಣು ಹಾಕೊಂಡಿದ್ದೀನಿ. ಮದ್ವೆ ಆದ ಮರುದಿನ ನಾನು ನಿಮ್ಮ ಮನೇಲಿ ಇರ್ತೀನಿ. ನಿಮ್ಮ ಮಗನಿಗೆ ನಾನು ತಾಯಿ ಆಗಿರ್ತೀನಿ. ನೀವು ನನ್ನ ಮಗಳಿಗೆ ತಂದೆ ಆಗಿರ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಅವಳು ತಂದೆ ಅಂತ ರಾಕ್ಷಸನ ಹಂಚ್ಕೊಂಡಿದ್ದಾಳೆ. ಆ ವಿಷಯ ನನಗೆ ಗೊತ್ತೇ ಆಗ್ಲಿಲ್ಲ. ನನ್ನಿಂದ ನಿಮಗ್ ತುಂಬಾ ಅನ್ಯಾಯ ಆಗೋಯ್ತು ವಿಕ್ರಾಂತ್ ಅವರು. ನನ್ನ ಜೀವನದಲ್ಲಿ ನನಗ್ ಸುಖ, ಶಾಂತಿ, ನೆಮ್ಮದಿ ತಂದ್ಕೊಡ್ಬೇಕು ಅಂತ ಬಂದಿರೋ ನಿಮ್ಗೆ ನಾನ್ ಕೊಟ್ಟಿರೋ ನೋವು ಕ್ಷಮಿಸೋ ಅಂತದ್ದಲ್ಲ ಅಲ್ವಾ ವಿಕ್ರಾಂತ್ ಅವ್ರೆ? ಬೇಗ ಬಾ ಅಮ್ಮ, ಇವರೆಲ್ಲ ನಂಗೆ ಟಾರ್ಚರ್ ಕೊಡ್ತಿದ್ದಾರೆ. ಬಂದೆ ಅನು.